ನೀವು ಹಂಗ ಡಿಚ್ಚಿ ಹೊಡಿಯೋದು ಒಂದ್ ಸತ್ಕಿತ್ತು ಓದ್ತಾ ಹೇಗೆ ಮೈ ಮೇಲೆ ಬಂದಾಗ ಆಡಿದ್ರಲ್ಲಪ್ಪ ನೀವು ಎಲ್ಲ ನಿನ್ನಿಂದಾನೇ ಆಗಿದ್ದು. ಹೋಗ ಅವನು ಹೊಡಿರಿ ಅಂತ ಹೇಳಿದೆ. ನಾನು ಹೋಗ ಅವನು ಒಂದ್ ಡಿಚ್ಚಿ ಹೊಡ್ದೆ, ಅವನು ಬಿದ್ದ. ನಾನೇ ಹೊಡೆದಿದ್ದು ಅಂತ ಯಾರಿಗೂ ಹೇಳದ್ ಬೇಡ, ಸುಮ್ಮನೆ ಇದ್ಬಿಡು. ತುಂಬಾ ಟೆನ್ಷನ್ ಆಗ್ತಿದ್ಯಪ್ಪ. ನಿಮ್ಮಿಡಮ್ಮಿ ಇವರಿಬ್ರಿಗೂ ಆಟ ಆಡಿಸ್ಬೇಕು ಕಣೆ. ವಾಟ್ ಹ್ಯಾಪೆಂಡ್ ಶ್ರೀಹರಿ? ನನಗೆ ಟೆನ್ಷನ್ ಆಗ್ತಿದೆ ರೀ. ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು ಹೇಳ್ಬೇಕನ್ನೋ ಬ್ರದರು. ಪಾಪಣ್ಣ ಪಾನಿಪುರಿಗೆ ದುಡ್ಡು ಕೊಟ್ಟ ನಿಮ್ಮಿ? ಮಾರ್ನಿಂಗ್ ಇಂದ ಆಸ್ಕ್ ಮಾಡ್ತಾನೆ ಇದ್ದೀನಿ, ಗಿವ್ ಮಾಡ್ತಾನೆ ಇಲ್ಲ. ಹೌದಾ? ಇವಾಗ ಗಿವ್ ಮಾಡ್ಲೇಬೇಕು. ಕೊಡಿಸ್ತೀನಿ ಬಾ. ನಿಮ್ಮೆ ಕಾಲ ಕೆಟ್ಟೋಯ್ತು ಅಲ್ವೇನೆ? ಎಂತೆಂತ ಜನ ಇದಾರಪ್ಪ. ಏನಾಯ್ತು ಶ್ರೀಹರಿ? ಅಯ್ಯೋ ಅದ್ಕೆ ಈಗ ತಾನೇ ಸೋಷಿಯಲ್ ಮೀಡಿಯಾಲಿ ಒಂದ್ ನ್ಯೂಸ್ ವೈರಲ್ ಆಗ್ಬಿಟ್ಟಿದೆ. ರೋಡಲ್ಲಿ ಒಂದ್ ಕಪಲ್ ನಡ್ಕೊಂಡು ಹೋಗ್ತಾ ಇದ್ರಂತೆ, ಯಾವ್ದೋ ರೌಡಿ ಜೊತೆ ಒಂದ್ ಸಣ್ಣ ಕಿರಿಕ್ ಆಗಿದೆ. ಅಷ್ಟಕ್ಕೆ ಇವ್ರು ಹೋಗೋನು ಡಿಚ್ಚಿ ಹೊಡೆದ್ಬಿಡದ. ಆ ರೌಡಿ ಸ್ಪಾಟ್ ಔಟು. ಆ ರೌಡಿ ಹತ್ರ ಇದ್ದಿದ್ ಮೊಬೈಲು, ಮನಿ ಪರ್ಸು, ವಾಚು, ಚೈನು ಎಲ್ಲ ದೇಪ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮನುಷ್ಯತ್ವನೇ ಇಲ್ದಿರೋ ಜನಗಳಪ್ಪ. ಹೋತದೋ ಹೆಂಗ್ ಮನ್ಸ್ ಬರುತ್ತೋ ಹಿಂಗ್ ಮಾಡಕ್ಕೆ. ಇಲ್ಲ ನಾನೇನ್ ಹಂಗ್ ಮಾಡಿಲ್ಲ. ಅಂದ್ರೆ ನೀನೇ ಡಿಚ್ಚಿ ಹೊಡೆದಿದ್ದ? ಶ್ರೀ ಸುಮ್ನೆ ಏನೇನು ಹೇಳ್ಬೇಡ ಕಣ. ಶ್ರೀಹರಿ, ಅವ್ನು ಯಾವನ ಬಂದು ನನ್ನ ಡಿಕ್ಕಿ ಹೊಡೆದ, ನಿಮ್ಮ ಅಣ್ಣ ಹೋಗ್ ಅವ್ನಿಗೆ ಡಿಚ್ಚಿ ಕೊಟ್ರು. ಓ ಮೈ ಗಾಡ್, ಪವರ್ಫುಲ್ ಡಿಚ್ಚಿ. ಜನ ಮಾತಾಡ್ಕೋತಾ ಇದ್ರು ಪಾಪಣ್ಣ. ಆ ಡಿಚ್ಚಿ ಹೊಡೆದವನ್ಗೆ ಸಾಯೋವರೆಗೂ ಜೈಲ್ ಶಿಕ್ಷೆ ಗ್ಯಾರಂಟಿ ಅಂತಿದ್ರು. ಡೈಡ್ ಆಗ್ಬಿಟ್ನಾ? ಹ್ಞೂ ಕಣೆ ಪಾಪ. ಅಷ್ಟು ಜೋರಾಗಿ ಹೊಡಿಬಾರ್ದಾಗಿತ್ತಪ್ಪ. ಉಲ್ಟಾ ಹೊಡಿ ಈಗ, ಉಲ್ಟಾ ಹೊಡಿ. ಪದೇ ಅದನ್ನೇ ಹೇಳ್ತಿದ್ಯಲ್ಲ. ನಾನು ಯಾಕೆ ಅವನಿಗೆ ಡಿಚ್ಚಿ ಹೊಡೆದೆ? ನೀನ್ ಹೇಳಿದ್ದಕ್ಕೆ ತಾನೆ. ಮತ್ತೆ ಈಗ ನೋಡು, ಕೊಲೆಗಾರ ಆಗಿದ್ದೀನಿ ನಾನು. ಮುಂದೇನ್ ನನ್ ಗತಿ? ತೆಗೆರಿ ಬೆಂತಿ ತೆಗೆರಿ ಅಂತ ಹಾಡಾಡ್ಕೊಂಡ್ ಬಂದೆ, ಅವಾಗ ಮರ್ತೋಗ್ಬಿಟ್ಟಿತ್ತ ಕೊಲೆ ಮಾಡಿರೋದು. ಇನ್ನೇನು ಜೈಲ್ ಸೇರೋದ್ ಗ್ಯಾರಂಟಿ. 10 years free boarding and lodging. ಜೈಲ್ ಅಂದ್ರೆ ನನಗೆ ಭಯ, ನಾನು ಹೋಗಲ್ಲ ಅಂದ್ರೆ ಬಿಟ್ಬಿಡ್ತಾರ? ಪಾಪಣ್ಣ, ಒಂದ್ ಕೆಲ್ಸ ಮಾಡು, ಜೈಲಲ್ಲಿ ಹೇಗಿರ್ಬೇಕು ಅಂತ ಇಲ್ಲೇ ಪ್ರಾಕ್ಟೀಸ್ ಮಾಡು. ಅವಾಗ ನಿನ್ ಜೈಲಿಗೆ ಗೋ ಮಾಡಿದಾಗ ಈಸಿ ಆಗುತ್ತೆ. ಕರೆಕ್ಟ್ ನಿಮಿಡಮಿ, ಸೂಪರ್ ಐಡಿಯಾ ಕೊಟ್ಟೆ. ಪಾಪಣ್ಣಂಗೆ ಜೈಲಲ್ಲಿ ಹೇಗಿರ್ಬೇಕು ಅಂತ ಟೀಚ್ ಮಾಡು. ಶೋರ್ ಕಣೆ. ಮಿರ್ಚಿಗೆ ಮಂಡಕ್ಕಿ ಹ್ಯಾಂಗೋ, ಬಕ್ರಿಗೆ ಎಣಗಾಯಿ ಹೆಂಗೋ, ನಂದೂಗ ನಂದ ಹಂಗ, ನಂದಗೂ ನಂದ ಹಂಗ. ಎರಡು ಒಂದ ಸುಮ್ ಕೂತ್ಕೊಳ. ನಮಸ್ಕಾರ 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 ರೀ. ನಮ್ ಮನೆಯವ್ರು ಅದಾರಲ್ರಿ, ಬಾಳ ಬೆಸ್ಟ್. ಇಂತ ವಿಚಾರ ಗೊತ್ತಿಲ್ಲ ಅನ್ನಂಗಿಲ್ರಿ. ಜೈಲಲ್ಲಿ ಇರೋದು ಹೇಗೆ ಅಂತ ಗೊತ್ತಾ? ಗೊತ್ತಿಲ್ದೆ ಏನ್ರಿ, 3 ತಿಂಗಳು ಜೈಲ್ನಾಗ ಎದ್ ಬಂದಾರ ಅಲ್ಲೇನ್ರಿ? ಮತ್ತಿನ್ನೇ ನಾಯ್ಕಿನ ಎಂತೆಂತ ರಾಜಕಾರಣಿಗಳು ಜೈಲ್ನಾಗ ಇದ್ದು ಬಂದಾರ. ನಮ್ದೇನು ಮಹಾ ಅಂತೀನಿ ನಾನು. ಸೂಪರ್ ಸೂಪರ್ ಸೂಪರ್. ಹಾಗಾದ್ರೆ ಆ ನಿಮ್ ಜೈಲ್ ಎಕ್ಸ್ಪೀರಿಯನ್ಸ್ ನ ಒಂಚೂರು ಪಾಪಣ್ಣಂಗೆ ಹೇಳ್ಕೊಡ್ಬೇಕಲ್ಲ? ಏನ್ ಗೊತ್ತಾ, ನಮ್ ಯಜಮಾನ್ರು ಇದುವರೆ ತನಕ ಒಂದ್ಸಲಿನೂ ಜೈಲಿಗೆ ಹೋಗಿಲ್ಲ. ಅದಕ್ಕೆ ಅವ್ರಿಗೆ ಜೈಲ್ ಅಂದ್ರೆ ವಿಪರೀತ ಭಯ. ಅದ್ಯಾಕ್ರಿ, ಏನಾಯ್ತು? ಅದೇನಾಯ್ತು ಗೊತ್ತಾ, ನಾನು ಇವರು ರಸ್ತೆನಲ್ಲಿ ನಡ್ಕೊಂಡ್ ಬರ್ತಾ ಇದ್ವಾ, ಆ ಕಡೆಯಿಂದ ಒಬ್ಬ ಹುಡ್ಗ ನಡ್ಕೊಂಡ್ ಬರ್ತಿದ್ದ, ಬಂದ್ಬಿಟ್ಟು ಡಿಕ್ಕಿ ಹೊಡ್ದ. ನಿಮ್ಮ ಹೆಸರು ಏನಂದ್ರಿ? ನಾನು ಕುಂದಾಪುರದ ಲತಾ ಅವ್ನ ಮಗಳು ಚಾರು ಲತಾ. ಚಾರು? ಹಾ ನೋಡ್ರಿ ಚಾರು ಮೇಡಮ್ ಅವ್ರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅದನ್ನ ವಿಚಾರ ನನಗ್ ಬಿಡ್ರಿ, ನಾನ್ ಜೈಲಿಗೆ ಕಳಿಸ್ತೀನಿ. ನೀವು ನನ್ನ ಜೈಲಿಗೆ ಕಳಿಸ್ತೀರಾ? ಪಾಪಣ್ಣ, ಇಲ್ಲಿ ನೋಡು, ರಸ್ತೆನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ದಂಪತಿಗಳು ಯಾರೋ ವ್ಯಕ್ತಿಗೆ ಡಿಚ್ಚಿ ಹೊಡೆದ್ಬಿಟ್ಟು ಕೊಲೆ ಮಾಡ್ಬಿಟ್ಟಿದಾರಂತೆ. ಬೇಡ ಬೇಡ ಬೇಡ, ನನಗೆ ಹೇಳ್ಬೇಡ. ಜಾನು, ರಿಯಲಿ ಸಾರಿ, ನನ್ನಿಂದ ನಿಮಗ್ ತುಂಬಾ ಕಷ್ಟ ಆಗ್ತಿದೆ. ನೀವೇನು ಚಿಂತಿನ ಮಾಡಕ್ ಹೋಗ್ಬೇಡ್ರಿ. ಈ ಮನ್ಯಾಗ ಜೈಲ್ ರೆಡಿ ಮಾಡೋನು, ನಿಮ್ ಗಂಡಂಗ ಟ್ರೈನಿಂಗ್ ಕೊಡೋಣ. ಆದ್ರ ಮನಿ ಮಂದಿ ಎಲ್ಲ ಕೋಆಪರೇಟ್ ಮಾಡ್ಬೇಕು ನೋಡ್ರಿ. ಹಾ, ವಿ ಆರ್ ರೆಡಿ. ಲೆಟ್ಸ್ ಸ್ಟಾರ್ಟ್ ದ ಜೈಲ್ ಸೀನ್. ಓಕೆ, ಬನ್ನಿ ಬನ್ನಿ. ನಂದು ಸರ್, ಆಲ್ ದ ಬೆಸ್ಟ್. ನೀವೇ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಅಳ್ಬೇಡ, ಆಗೋದಿಲ್ಲ ಒಳ್ಳೇದಕ್ಕೆ. ಬಾ ಬಾ. ಹುಷಾರು, ಬಲ್ಗಾಲ ಇಟ್ಬಿಟ್ಟು ಒಳಗೆ ಹೋಗು. ಜೈಲ್ ಒಳಗೆ ಬಂದ್ರೆ ಸಾಕು ನೋಡ್ರಿ, ನಮ್ಮ ತವ್ರ ಮನೆಗೆ ಹೋದಷ್ಟ ಸಂತೋಷ ಆಕತ್ ನಮಗ. ನೋಡಿ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ಕೈದಿ ಎಲ್ಲ ನಾನು ಇರಲ್ಲ. ನೋಡ್ಪಾ ಪುಂಡ, ನಿನಗ ಜೈಲ್ನಾಗಿರೋ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರ ಇದೆಲ್ಲ ನೀನು ಮಾಡಾಕ ಬೇಕು. ನೋ ವೇ, ಚಾನ್ಸೇ ಇಲ್ಲ. ಯಾವನದು ಜೈಲಲ್ಲಿ ಮಾತಾಡ್ತಾ ಇರೋದು? ಗಪ್ ಚುಪ್ಪಾಗಿರ್ಬೇಕು ಸೆಲ್ ಒಳಗಡೆ. ಸುಮ್ನಿರಿ ಜಾನು. ಅಲ್ಲಲೇ ತಮ್ಯ, ನಿನಗಿಂತ ನಾನು ಬಹಳ ಎಕ್ಸ್ಪೀರಿಯನ್ಸ್ ಪರ್ಸನ್. ಅದು ಏನ್ ಮಾಡಿ ಒಳಕ್ ಬಂದಿ ಅಂತ ನೀನು. ನಿನಗೊಂದು ಕತೆ ಹೇಳ್ತೀನಿ.
ರಸ್ತೆಯಲ್ಲಿ ನೋಡ್ಕೊಂಡು ಹೋಗಕ್ಕಾಗಲ್ಲಮ್ಮ. ಏಯ್ ತಪ್ಪು ನಿಂದು. ಮೊಬೈಲ್ ನೋಡ್ಕೊಂಡು ರಸ್ತೆಲಿ ಯಾರಾದ್ರೂ ಬರ್ತಾರಾ? ಏಯ್ ಮೊಬೈಲ್ ನಂದು, ರಸ್ತೆ ನಂದು. ಹೋಗೋಗು. ಏಯ್ ಏಯ್ ಏನಪ್ಪ ನೀವು ಅವನನ್ನು ಡಿಕ್ಕಿ ಹೊಡೆದು ಕೆಟ್ಟಾಗಿ ನೋಡ್ಕೊಂಡು ಹೋಗ್ತಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ. ಅಯ್ಯೋ ಹೋಗ್ಲಿ ಬಿಡು, ಏನೋ ಆಯ್ತು ಬಾ. ಜಾನು, ನೀವ್ ಇವಾಗ ಹೋಗಿ ಅವನಿಗೆ ದಬಾಯಿಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ದಬಾಯಿಸ್ತೀನಿ. ನಿಮ್ ಹೆಂಡತಿ ಆದ್ ನನಗೆ ಇಷ್ಟ ಅವಮಾನ ಆಗ್ತಿದೆ. ಎಂತ ಗಂಡರಿ ನೀವು? ನಾನೇ ಸ್ವೀಟು, ಇದೊಂದು ಸಣ್ಣ ವಿಷಯ. ಇವಾಗ ನಾನು ಅವನು ಹೋಗಿ ದಬಾಯಿಸ್ತೀನಿ, ಅವ್ನು ಸಾರಿ ಕೇಳ್ತಾನೆ ಅಷ್ಟೇ. ಬಾ. ಹಲೋ ಎಕ್ಸ್ಕ್ಯೂಸ್ ಮೀ, ಅವ್ನ್ ಸಾರಿ ಕೇಳುವಂತ ಮನುಷ್ಯ ಖಂಡಿತವಾಗ್ಲೂ ಇಲ್ಲ. ನೋಡಿ ದೊಡ್ಡ ರೌಡಿ ತರ ಇದ್ದಾನೆ. ಇವಾಗೇನು ನೀವ್ ಹೋಗಿ ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀರಾ ಇಲ್ಲ ನಾನು ಹೋಗ್ಲಾ? ಒಂದ್ ನಿಮಿಷ ತಡಿ. ಗುಡ್. ಡಿಕ್ಕಿ ಹೊಡೆದಿದ್ಯಾ? ಇನ್ಮೇಲೆ ಹಂಗೆ ಮಾಡಬೇಡ, ಓಕೆನಾ? ಹೋಗು. ಏನಪ್ಪ ಮಾಡ್ತಿದ್ರು ಇವರು? ಹೋಗು. ಏನ್ ಹೊಡೆದ್ರಿ ಅಂದ್ರೆ ನೀವು. ವಾ, ಒಂದ್ ಕೆಲ್ಸ ಮಾಡ್ತೀನಿ, ನಾನು ಇವಾಗ ಹೋಗ್ಬಿಟ್ಟು ಅವನು ಕಪಾಳಕ್ಕೆ ಹೊಡೆದ್ಬಿಟ್ಟು ಮನೆಗೆ ಬರ್ತೀನಿ. ಅಷ್ಟರಲ್ಲಿ ನೀವು ಮನೆಗೆ ಹೋಗಿ ಬಳೆ ತೊಟ್ಕೊಂಡು ಕೂತ. ನನಗ್ ಬಳೆ ತೊಟ್ಕೊ ಅಂತೀಯ ನೀನು? ಅಂದ್ರೆ ನಿನ್ನ ಪ್ರಕಾರ ನನ್ ಗಂಡ್ಸಲ್ವಾ? ಈಗ ನೋಡು. ಡಿಕ್ಕಿ ದ್ರಾಬೆ ನನಗ ನಿನಗೆ. ಹೆಣ್ಮಕ್ಳು ರಸ್ತೆಯಲ್ಲಿ ಬರ್ತಾ ಇದ್ರೆ ಗೂಳಿ ತರ ನುಗ್ತೀಯ. ಮ್ಯಾನರ್ಸ್ ಬೇಡ್ವೇನೋ? ಏಯ್ ನನ್ ಮೇಲೆ ಅವಾಜ. ನಾನ್ ಇಕ್ಕಿದ್ರೆ ರಕ್ತ ಕಚ್ಚಿ ಬಿಡ್ತೀಯ. ಜಾನು, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಜಾಸ್ತಿ ಓದಿರಿ ಜಾನು ಅವನ್ಗೆ. ಏಯ್ ನನಗ ಅಯ್ಯೋ ಏನಾಯ್ತಪ್ಪ? ಅಯ್ಯೋ ಏನಾಯ್ತು? ಯಾರೋ ಹೊಡೆದಿದ್ದು? ಯಾರೋ ನಮ್ಮಣ್ಣನ್ ಬೀಳ್ಸಿದ್ದು? ಅಯ್ಯೋ ಉಸಿರೇ ನೆಟ್ಟಿಗೆ ಆಡ್ತಾ ಇಲ್ಲ. ಯಾರೋ ಹೊಡೆದಿದ್ದು? ಸರ್ ಇವಮ್ಮನ್ ಕೇಳಿ ಸರ್, ನಾನು ಈಗ ಬಂದಿದ್ದು. ಸರ್ ಅವ್ರ ಸ್ವಲ್ಪ ತಲೆ ಸುತ್ತಿದಾಗ್ಬಿಟ್ಟಿದ್ರೆ ನೀರು ಕೊಡ್ಸಿ. ಎತ್ತರ ನಿಂದು ಒಂದ ತಲಿ, ನಂದು 3 ಕೊಲಿ. ನೋಡಿ, ಯಾರ್ ಗ್ರೇಟ್ ಅನ್ನೋದೆಲ್ಲ ಬೇಡ. ನನಗಿಲ್ಲಿ ತುಂಬಾ ಬೋರ್ ಆಗ್ತಿದೆ. ಮೊಬೈಲ್ ಆದ್ರೂ ಸಿಗುತ್ತಾ? ಲೇ ಇದೇನ್ ಮೊಬೈಲ್ ಫ್ಯಾಕ್ಟ್ರಿ ಮಾಡಿದ್ದೇನು? ಜೈಲ್ ಮರ್ಯ, ಜೈಲ್ನಾಗ ಎಲ್ಲಿ ಮೊಬೈಲ್ ಸಿಗ್ತಾ ನಿನಗ? ನೆಕ್ಸ್ಟ್ ಟೈಮ್ ಇಂದ ಬರೀ ವಿಸಿಟಿಂಗ್ ಅವರ್ಸ್ ಅಲ್ಲಿ ಬರ್ಬೇಕು, ಅರ್ಥ ಆಯ್ತಾ? ಶ್ರೀಹರಿ ಅಂತ ಪುಣ್ಯಾತ್ಮನಷ್ಟೆಲ್ಲ ಜೈಲಲ್ಲಿ ಹೇಳ್ಬೇಡ. ಸರ್, ನಮ್ಮ ಯಜಮಾನ್ರಿಗೆ ಸೆಲ್ ಫೋನ್ ಬೇಕಂತೆ, ಸ್ವಲ್ಪ ಕೊಡ್ತೀರಾ? ಐಲು ಪೈಲು, ಇದು ಜೈಲ್ ಒಳಗಡೆ ಫೋನ್ ಕೊಡ್ಬೇಕಾ? ಜೈಲಿಂದ ಹೊರಗ್ ಬೈಲಿಗೆ ಬಂದ್ಮೇಲೆ ಫೋನು ಮತ್ತೊಂದು ಎಲ್ಲ. ಇವಾಗ ಎಂತದ್ದು ಇಲ್ಲ. ನಿಮಗ್ ಬೋರ್ ಆಗ್ತಿದ್ಯೇನೋ? ಬೀಫ್ರನ್ ಮಕ್ಕಳ, ಹೊರಗ್ ಬನ್ನಿ, ಕೆಲ್ಸ ಮಾಡಿಸ್ತೀವಿ ಬನ್ನಿ. ಕತ್ತೆ ದುಡ್ದಂಗ್ ದುಡಿಬೇಕು, ಬನ್ನಿ. ಕಮಾನ್. ತುಂಬಾ ಹಶ್ವಾಗ್ತಿದೆ ಕಣೋ. ಯಾರದು ಶ್ರೀಹರಿ? ಅಂತ ಪುಣ್ಯಾತ್ಮರ ಹೆಸರೆಲ್ಲ ಜೈಲಲ್ಲಿ ಹೇಳ್ಬಾರ್ದು, ಅರ್ಥ ಆಯ್ತಾ? ಕೆಲ್ಸದ ಟೈಮಲ್ಲಿ ಕೆಲ್ಸ, ಊಟದ ಟೈಮಲ್ಲಿ ಊಟ. ಇವಾಗ ತಪ್ಪು ಕೆಲ್ಸ ಮಾಡಿದ್ರೆ ಬದುಕೋತ್ಯ, ಇಲ್ಲಾಂದ್ರೆ ನಾನೇ ನಿನ್ ಚುಚ್ಬಿಡ್ತೀನಿ. ಶ್ರೀಹರಿ, ಜಾನುಗೆ ಬ್ರೆಡ್ ಬಿಸಿಬೇಳವತ್ ಮಾಡ್ಕೊಡ್ತೀನಿ ಕಣೋ. ನಿಮ್ಗೆ ಕನ್ನಡ ಅರ್ಥ ಆಗಲ್ವಾ? ಇದು ಜೈಲು. ಶ್ರೀಹರಿ, ನನ್ನ ಆಫೀಸರ್ ಕಣೆ, ಹೆಸರು ಕರಿಬೇಡ್ವೆ. ಸಾರಿ ಆಫೀಸರ್, ಅವ್ರ ಫುಡ್ಗೆ ಬ್ರೆಡ್ ಗಿವ್ ಮಾಡ್ಬೋದಾ ಅಂತ ಆಸ್ಕ್ ಮಾಡ್ತಿದ್ದಾರೆ. ಬೆಡ್ಡು ಇಲ್ಲ, ಬ್ರೆಡ್ಡು ಇಲ್ಲ. ಜೈಲಿಗೆ ಬಂದ್ಮೇಲೆ ಎಲ್ರು ಒಂದೇ, ಎಲ್ರು ಮುದ್ದೆ ತಿನ್ಬೇಕು. ನೀವಿಬ್ರು ನಡೀರೋ ಸೆಲ್ಗೆ, ಒಳಗಾಕ್ಸ್ಬಿಡ್ತೀನಿ. ಕ್ಯಾಪ್ ಎತ್ಕೋ. ಅಲ್ಲ ನೀವು ಪೊಲೀಸ್ ಆಗಿ ಚಡ್ಡಿ ಹಾಕಿ ಬಂದಿದ್ರಲ್ಲ, ನಿಮ್ಮ ಹತ್ರ ಯಾವ್ದು ಪ್ಯಾಂಟ್ ಇಲ್ವಾ? ಪ್ಯಾಂಟ್ ಬಿಚ್ಚಿ ಚಡ್ಡಿ ಮೇಲೆ ಇಳಿಸ್ತೀನಿ ಸೆಲ್ಲಲ್ಲಿ. ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಪುಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ರೀ. ಚಾರು ಅವ್ರ, ನಿಮಗ್ ಬ್ರೆಡ್ ಬಿಟ್ಟು ಬೇರೆ ಏನೋ ಮಾಡಕ ಬರಲ್ಲೇನ? ಹೊರಗೆಲ್ಲೂ ಹೇಳ್ಬೇಡ್ರಿ, ಜನ ಕೊಕಾಡಿ ನಗ್ತಾರ. ನಮ್ಮ ಯಜಮಾನ್ರು ಜೈಲಲ್ಲಿ ಇರೋದ್ರಿಂದ ನನಗ್ ಬ್ರೆಡ್ ಸಹ ಸೇರ್ತಿಲ್ಲ ಗೊತ್ತಾ. ಆದ್ರೂ ನಿಮ್ ಅಡಿಗೆ ತುಂಬಾ ರುಚಿಯಾಗಿದೆ. ತಿನ್ರಿ ತಗೊಳ್ರಿ. ನಮ್ಮ ಯಜಮಾನ್ರು ಅಷ್ಟ ಜೈಲ್ನಾಗ ಅದಾರ್ರಿ, ಆದ್ರ ಭಾಳ ಎಕ್ಸ್ಪೀರಿಯನ್ಸ್ ಐತ್ರಿ ಅವ್ರಿಗೆ. ಇಟ್ ಮಾಡಿ. ರಜೋ, ಏನ್ ನೋಡ್ತಿದ್ಯಾ? ಮುದ್ದೆ ಮುರಿಯಮ್ಮ. ಅವ್ರೇನೋ ತಿಂತೀಯಾರಲ್ಲ, ಅದ್ ನಾವಿಬ್ಬರಿಗೆ ಸಿಗತ್ತಾ? ಸುಮ್ನೆ ಗೇಮ್ ಮಾಡಿದ್ನ ಈಟ್ ಮಾಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಹಂಗೆಯಿಂದ ಟೈರ್ಡ್ ಆಗೋ ತರ ಮಾಡ್ಬಿಡ್ತೀನಿ. ನಾನ್ ಪೊಲೀಸು. ಸಾರಿ. ನಿಮ್ಗಲ್ಲ ರೀ. ಸಾರಿ ಜಾನು, ನನ್ನಿಂದಾನೇ ಇದೆಲ್ಲ ಆಗ್ತಿರೋದು ನಿಮ್ಗೆ. ತಿನ್ನಪ್ಪ, ಏನ್ ಮುಖ ನೋಡ್ತೀಯಾ? ತಿನ್ನ.
ಕಿರಿಚಬಾರ್ದು, ರಾತ್ರಿ ಆಗಿದೆ, ನನಗೆ ಅಲರ್ಜಿ. ಹೇಳಕತ್ತೀನ್ರಿ ಮುಂಜಾನೆ ನೀನು ಕಿರಿಚಬೇಡ. ಮುಂಜಾನೆಯಿಂದ ಅದನ್ನ ಹೇಳಕತ್ತೀನ್ರಿ ಕೇಳಕ್ಕೋಲ್ಲ. ಜೋರಾಗಿ ಮಾತಾಡು. ಮುಂಜಾನೆಯಿಂದ ಅದನ್ನ ಹೇಳಕತ್ತೇನ್ರಿ. ಮೀಡಿಯಂ ಆಗಿ ಮಾತಾಡು. ಮುಂಜಾನೆಯಿಂದ ಅದನ್ನ ಹೇಳಕತ್ತೇನ್ರಿ, ಒಂಚೂರು ಕೇಳಕ್ಕೋಲ್ಲ ನನ್ನ ಮಾತು. ನೋಡಿ ನನಗೆ ತುಂಬಾ ಬೋರ್ ಆಗ್ತಿದೆ. ಏಯ್ ನೈಟ್ ಆಯ್ತು, ಸ್ಲೀಪ್ ಮಾಡೋ. ಬೆಳಗ್ಗೆ ಮೂಳೆ ಮುರಿಯೋಷ್ಟು ಕೆಲಸ ಕೊಡ್ತೀವಿ, ಬಿದ್ಕೊಳ್ರ. ಇಲ್ಲಿ ಎಲ್ಲಿ ಮಲ್ಕೊಳ್ಳೋದು? ಕಾಟು ಬೆಡ್ಡು ರಗ್ಗು ಏನೂ ಇಲ್ಲ. ಕಿಂಗ್ಯೂನು ಕಾಟ್ ಬೆಡ್ ನಥಿಂಗ್, ಓನ್ಲಿ ಗೋಣಿ ಚೀಲ. ಗಿವ್ ಮಾಡೋ. ಲೇ ತಮ್ಯ, ಈ ಜೈಲ್ನ ಸಿಗುದಾ ಇಷ್ಟು? ಇದನ್ನ ತಗೊಂಡ್ ಮಕ್ಕೋಬೇಕು. ಬಾ ಮಕ್ಕೊಳ್ಳೋನು. ತಲೆ ದಿಂಬು ಲೇ ನಿನ್ ಹಂತಕನೇ ಎರಡು ತಲೆದುಂಬ್ ಬಿಟ್ಕೊಂಡು ಮತ್ತೆ ತಲೆದುಂಬ ಅಂತ ಕೇಳ್ತೀಯ? ಎಲ್ಲಿದೆ ನಂದು? ನೋಡಪ್ಪ, ಜೈಲ್ನಾಗಿರೋ ಖೈದಿಗಳಿಗೆ ಈ ತೋಳೆ ತಲೆದಿಂಬು, ಈ ತೋಳೆ ಕುಶನ್ನು ಇದನ್ನ ಇಟ್ಕೊಂಡು ಸುಮ್ಮನೆ ಮಕ್ಕೋ, ನಿದ್ದಾರ ಬರ್ತತಿ, ಮಕ್ಕೋ. ಅಯ್ಯಪ್ಪ, ವಿಪರೀತ ಸೊಳ್ಳೆ. ಅಲ್ಲ ಕಣೋ, ನಿನಗೆ ಜೈಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ತಾನೇ ಒಳಗ್ ಕಳ್ಸಿರೋದು. ಅದಕ್ಕೆ ಸೊಳ್ಳೆಗಳನ್ನ ಹಿಡ್ಕೊಂಡ್ಬಂದು ನಾವೇ ಒಳಗ್ ಬಿಟ್ಟಿದೀವಿ. ಸುಮ್ಮನೆ ಮಲ್ಕೊಳ್ಳಲೇ. ಏಯ್ ಸರಿ, ಯಾರು ಶ್ರೀಹರಿ ಅಂತ ಪುಣ್ಯಾತ್ಮರ ಹೆಸರು ಈ ಜೈಲಲ್ಲಿ ಹೇಳಬಾರ್ದು ಅಂತ ಹೇಳಿಲ್ವಾ? ಅಣ್ಣ ಸೊಳ್ಳೆ ಕಾಯಿಲ್ ಸಿಗತ್ತಾ? ಸೊಳ್ಳೆಗಳು ಯಾಕೋ ಹೋಗಂಗ್ ಕಾಣ್ತಿಲ್ಲ, ಹೊಗೆ ಹಾಕೋಣ ಅಂತ ಸೊಳ್ಳೆಗಳಿಗೆ. ಏಯ್, ನೀನೇ ಹೋಗಿ ಹಾಕ್ಕೊಂತ್ಯಾ? ತೆಪ್ಪಗ್ ಸ್ಲೀಪ್ ಮಾಡೋ, ಸಿಲ್ಲಿ ಬಾಯ್. ನೋಡ್ಲೇ ತಮ್ಯ, ಚಲೋ ನಂಗೆ ನಿದ್ದೆ ಮಾಡಿದ್ರೆ ಕನಸ್ನ ಸನ್ನಿಲಿ ಏನ್ ಬರ್ತಾಳ, ಸುಮ್ಮಕ್ಕೋ. ಚಪಾತಿ ಕರೆಗಾ ರೇ, ರಾಗಿ ರೊಟ್ಟಿನೂ ಕರೆ. ಬರ ಎಲ್ಲಿ ಎಲ್ಲಿ ಹಾಕೊಳ್ಳೇಗಾರ? ಯಾಕ ಬಡ್ಕಂತೀಯ? ಇಲ್ಲ ಕಾಣಿಸ್ತಾ ಇಲ್ಲ ಸರ, ನಿಮ್ಗೆ ನೀವು ಪಿಕ್ಚರ್ನಾಗ ನೋಡಿನ್ರಿ, ಭಾಳ ಚಂದ ಆಕ್ಟ್ ಮಾಡ್ತೀರಿ ಸರ ನೀವು. ಸುಮ್ನೆ ನಿಂತ್ಕೊಳ್ಳೋ, ಓವರ್ ಆಕ್ಟಿಂಗ್ ಮಾಡಬೇಡ. ಪೊಲೀಸ್ರು ಯಾಕೆ ಬಂದ್ರು ಇಲ್ಲಿಗೆ ಅಂತ? ಬಾರ ಈಚೆಗೆ. ಕೊಲೆ ಮಾಡಿ ಓಡ್ ಬಂದ್ಬಿಟ್ರೆ ಬಿಟ್ಬಿಡ್ತೀವ ನಾವು. ನಡಿ ಸ್ಟೇಷನ್ಗೆ, ನಡಿಯ ನಮ್ ಜೊತೆ. ಸರ್ ಬೇಡ ಸರ್, ಪ್ಲೀಸ್ ಸರ್. ಸರ್ ನಾನು ಏನ್ ಬೇಕು ಅಂತ ನಾನೇನ್ ಕೊಂದಿಲ್ಲ ಸರ್. ಅಕಸ್ಮಾತ್ ಆಗಿ ಡಿಚ್ಚಿ ಹೊಡೆದ ಸರ್, ಸತ್ಯದ ಅವ್ನು ತಪ್ಪು ಸರ್. ಅವನು ಸುತ್ತೋದ್ನ. ಹಂಗಾದ್ರೆ ನಿನ್ಗೆ 14 ವರ್ಷ ಜೈಲ್ ಶಿಕ್ಷೆ. ನಡಿ ನಮ್ ಜೊತೆ. ನಾನೇ ಅಪ್ಪ ಇವ್ರನ್ನ ಕರ್ಸಿದ್ದು. ಎಷ್ಟ್ ದಿನ ಅಂತ ನಿಮ್ನ ಹೀಗೆ ಸಾಕೋದು? ನೀವು ಜೈಲಿಗೆ ಹೋಗಿ ಕಣ್ ಮುಚ್ಚ್ ಕಣ್ ಬಿಡೋಷ್ಟ್ರಲ್ಲಿ 14 ವರ್ಷ ಕಳ್ದೆ ಹೋಗ್ಬಿಟ್ರತ್ತೆ. ಆಮೇಲೆ ವಾಪಸ್ ಬನ್ನಿ. ಪೊಲೀಸರು ಬಂದಂಗೆ ಕನ್ಸು ಬಿದ್ದಿತ್ತು. ನೋಡ್ಪಾ ತಮ್ಯ, ಜೈಲ್ನಾಗ ಇರ್ಬೇಕಾದ್ರ ಇಂಥ ಕನಸುಗಳು ಕಾಮನ್ನು. ಒಂದ್ ನಮೂನಿ ಯಮಧರ್ಮರಾಯ ಬಂದಂಗ ಆಕತಿ. ಕುಟ್ನ ಹೆಚ್ಚಿಗೆ ಹಗ್ಗ ಬಿಗದು ಕರ್ಕೊಂಡು ಹೊಂಟಂಗ ಆಕತಿ. ಇಲ್ಲಿ ನೋಡು, ನಮ್ಮ ಹೆಣನ ನಾವ ಹೊತ್ಕೊಂಡು ಹೊಂಟಿವನೋ ಅಂತ ಅನ್ಸ್ಬೇಕು, ಹಂಗ ಆಕತಿ. ಅದಕ್ಕೆಲ್ಲ ನೀನು ಹೆದರಕ್ ಹೋಗ್ಬಾರ್ದು. ನೋಡಪ್ಪ, ನಿನ್ನ ಜೋಡಿ ನಾನದೀನಿ. ನಾನು ನಿನಗೆ ಅಷ್ಟು ಸುಲಭವಾಗಿ ಸಹಾಯಕ್ಕೆ ಬಿಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ. ಯಾಕಂದ್ರ ಏಕದಮ್ ಸತ್ತು ಹೋಗ್ಬಿಟ್ರೆ ನೋವಿರಂಗಿಲ್ಲ. ದಿನನಿತ್ಯ ನೋವು ಅನುಭವಿಸ್ಬೇಕಂತಾನ ಜೀವಾವಧಿ ಶಿಕ್ಷೆ ಕೊಡೋದು. ಲೇ ಕಳ್ಳನ್ ಮಕ್ಕಳ್ರಿ, ನಿನ್ ಹೆಣ ಎತ್ಲಿ ಕಳ್ಳನ ಮಕ್ಕಳ್ರ ಅಂತಿರೋ ನಮಗ. ನಾನು ನಿನ್ ಗಂಡದನಿ ಗಂಡ. ನೀನು ನನ್ ಗಂಡ ಅಂತ ಹೇಳ್ಕೊಳಕ್ಕ ನಾಚಿಕೆ ಆಕತಿ. ಅದೇನೋ ಬೀಸೋದ್ ಕೊಟ್ಟಾರ ಹೌದಿಲ್ಲ, ಬೀಸ್ಕೊತ ಕುಂದ್ರೆ ಬೇಗ ಮುಗಿಸ್ರಲ್ಲೇ. ನಾನು ಜೋಳ ಬೀಸ್ಬೇಕಾ? ಇನ್ನೇ ನಿಮ್ ತಾತ ಬೀಸ್ತಾನ. ಬೀಸ. ಸಾಧ್ಯನೇ ಇಲ್ಲ. ನೋ ಜಾನೋ, ಹಿಟ್ ಫ್ರೈಡ್ ಮಾಡಿ ನೀವು ಗೆಟ್ ಔಟ್ ಮಾಡಿ. ಸ್ವೀಟು, ನನ್ನ ಕೈಲಿ ಆಗಲ್ಲ ಇದೆಲ್ಲ. 1-2 ದಿನ ನಿಮ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆದ್ರೆ ಜೈಲಲ್ಲಿ ಈಸಿ ಆಗತ್ತೆ. ಒಂದ್ ಸ್ವಲ್ಪ ಸಹಿಸ್ಕೊಳ್ಳಿಪ್ಪ. ಗೆಟ್ ಔಟ್ ಮಾಡಿ, ಗೋ ಗೋ ಗೋ. ನೀವಿಬ್ರು ಒಂದು ಮೂಟೆ ಜೋಳ ಬೀಸ್ಬೇಕು. ಏನ್ ರಿಯಾಕ್ಷನ್? ಏನಿಲ್ಲ, ಬೀಸ್ ತಗೊಬಿಡ್ರಿ ಅಂತ. ಸಾಯಂಕಾಲದೊಳಗಡೆ 1 ಮೂಟೆ ಜೋಳದ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನೇ ಗ್ರೈಂಡ್ ಮಾಡ್ಬಿಡ್ತೀವಿ. ಬಿಸಿ ಬೀಪ್ ನನ್ನ ಮಕ್ಕಳು. ಬಿಸಿ. ನಾನ್ ವೆಜ್ ಏನ್ ಬೇಡ ಬಿಡ್ರಿ, ಬೀಪ್ ಗೀಪ್ ಅಂತೀರಿ. ಇವತ್ತು ಯಾಕಂದ್ರೆ ನನ್ನ ಹೆಂಡತಿಗಿನ ಬಹಳ ಚಂದ ಕಾಣಕತ್ತೀರಿ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್. ಪೊಲೀಸ್ ನೀವು. ತಿರುವ ಸುಸ್ತಾತ್ಯ ನಮ್ಮರಯ್ಯ. ನಿನಗೆ ಅನುಭವ ಬರ್ಬೇಕು ಬೇಡ ಜೈಲಿಂದ. ಮತ್ತ ಸುಮ್ ತಿರುವು, ಹಿಡ್ಕೋ. ಗಿಸ್ತು ಎಲ್ಲ ಜೈಲಿಂದ ಆಚೆಗೆ. ನೋಡಲಿ, ಬಿಸಿ. ಬೀಸ್ ಬೀಸ್, ನೀವು ಸುಮ್ ಬೀಸು. ಅಯ್ಯ ಮುರ್ದಾಯ್ತು, ಇನ್ನಾಗಲ್ಲ, ಮುರ್ದಾಯ್ತು.
ಇಲ್ಲೋಡಿಲಿ ಮುರಿದತ್ತದಲ್ಲ ಇದು ಕೊಟ್ಟಾರಲ್ಲ ತೂತು ಹಿಂಗೆ ಸಿಕ್ಸೋಕು ತಿರು ಸುಮ್ ತಿರು ಓದು ಬರ್ತೀನಿ ಬೀಸ ಕೊಡು ನಿಧಾನ ಕೊಡ್ಬೇ ಏನಾಯ್ತಪ್ಪ? ಬೊಬ್ಬರಿ ಅಲ್ಲ ಬೊಬ್ಬೆನೆ. ಇಷ್ಟೊಂದು ಬೊಬ್ಬೆಗಳು ಬೀಸಿದ್ದಕ್ಕ? ಇಲ್ಲ ತಿರುವಿದ್ದಕ್ಕೆ. ನೋಡಪ್ಪ ತಮ್ಮ, ಬೀಸೋ ದೊಣ್ಣಿ ತಪ್ಪಿಸ್ಕೊಂಡ್ರ 100 ವರ್ಷ ಆಯಸ್ಸು. ಬೀಸಕ್ ಬರಂಗಿಲ್ಲೇನ? ನನ್ ಗಂಡಿನ ಕೈ ನೋಡ್ರಿ, ಏನೂ ಆಗಿಲ್ಲ. ನನ್ನ ಕೈಯ ಗ್ವಾಬಿನ ಬಂದಲ್ಲ ಗ್ವಾಬಿ. ಅದಕ್ಕ ಹೇಳಿದ್ದು ನನ್ ಗಂಡನ ಬೆಸ್ಟ್ ಅಂತ. ಅವ್ರಿಗೆ ಎಲ್ಲಾ ವಿದ್ಯೆ ಗೊತ್ತೈತಿ, ಎಲ್ಲ ರೂಢಿ ಐತಿ, ಹೌದಿಲ್ಲ? ತುಂಬಾ ಉರಿತಿದ್ಯಾ ಜಾನು? ನಿಮ್ಗೆ ಆಯಿಂಟ್ಮೆಂಟ್ ಹಚ್ಬೋದಾಗಿತ್ತು, ಆದ್ರೆ ಜೈಲಲ್ಲಿ ಅದೆಲ್ಲ ಸಿಗಲ್ವಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರ್ ಮಾಡ್ಕೋಬೇಡಿ. ಹೌದು, ಎಷ್ಟೊತ್ತು ಸೆಂಟಿಮೆಂಟ್ ನಮ್ದು ಕಾಮಿಡಿ ಸೀರಿಯಲ್ ಎಷ್ಟೊತ್ತು ಅಂತ ಹೇಳ್ತೀಯ ಗಂಡಿನ ಜೊತೆ. ಬರ ಮಕ್ಕಳೇ ಅಡಿಯಮ್ಮ ಸಾಕು. ಎಕ್ಸಿಟ್ ನಂದು ಎಷ್ಟು ಎಣಿಸಿದ್ರು ಲೆಕ್ಕ ತಪ್ತಾನೆ ಇದೆಯಲ್ಲ. ಏನ್ ಎಣಸಕತ್ತಿ ನೀನು? 1 2 3 4 ಹೇಳ ಮೇಲೆ ಹೇಳ ಪೊಲೀಸ್ರ ನಿಮ್ಮನ್ನ ಒಳಕ್ ಹಾಕ್ಬಿಟ್ರ? ಅಯ್ಯೋ ಪೀಪ್ ನನ್ನ ಮಗನೇ ಕೆಲಸ ಮಾಡಿ ನಡ್ರಿ ಹಂಗೆ ಬಿಚ್ಕೊಡ್ತೀನಿ, ತಗೊಂಡ್ ಹೋಗ್ಬಿಡ್ರಿ. ಹಿಡ್ಕೊಂಡ್ ಜಗ್ಗೆ ಆಡ್ತಿರಲ್ಲ ಅದನ್ನ. ಯಾಕಪ್ಪ ಹೊಡ್ಸ್ಕೊಳಕ್ ಆಸೆನ ನಿಮ್ಗೆ? ಕರೆಕ್ಟ್ ಕುತ್ಕೊಳ್ಳಿ. ಈಗ ನೀವ್ ಇದನ್ನೆಲ್ಲ ಬಿಡಿಸ್ಬೇಕು, ಲಘು ಬಿಡಿಸ್ಬೇಕು, ಸಿಪ್ಪಿ ಎಲ್ಲ ತೆಗ್ದು ಆಚೆಗೆ ಹೋಗ್ಬೇಕು, ತಿಳಿತಾನ? ಏನು ಮನೆ ಕೆಲ್ಸನೆಲ್ಲ ಖೈದಿಗಳ ಕೈಲಿ ಮಾಡಿಸ್ತಾ ಇದೀರಲ್ಲ? ಏಯ್, ಆವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಜೋಳ ಬೀಸೋದೇನು, ತರಕಾರಿ ಬಿಡಿಸೋದೇನು, ಬಟ್ಟೆ ಒಗ್ಸೋದೇನು, ಇದೆಲ್ಲ ನಾವು ಮಾಡ್ಬೇಕಾ? ನಾವೇ ಮಾಡ್ಬೇಕು. ಯಾವಾಗ ಕಲಿಯೋದು ನೀವೆಲ್ಲ? ಜೈಲಲ್ಲಿ ಅನುಕೂಲ ಆಗ್ಲಿ ಅಂತ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ಬಿಡ್ಸ ಬೀಪ್ ನನ್ನ ಮಗನೇ. ನಿಮಗ್ ಬೀಪ್ ಅಂದ್ರೆ ಬಹಳ ಇಷ್ಟ ಅಲ್ರಿ? ಅವಾಗ್ಲಿದ್ದ ಬೀಪ್ ಅನ್ನಕತ್ತಿರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಬಿಡಿಸಿ ಬೇಗ. ತಗೊಳ್ಳಿ ಕೈಗೆ. ಸೊಪ್ಪು ತಗೊಳ್ಳಿ ನೀವು. ಟೊಮೆಟೊ ನೀಟಾಗಿ ಬಿಡಿಸೋ. ಅಯ್ಯೋ, ನಿನ್ನೆ ಟೊಮೆಟೊ ಬಿಡಿಸೋದೆಲ್ಲ ಕಡೆ ಹೆಚ್ಚದು. ಚಪಾತಿ ಕರೆಗಾ ರೇ, ರಾಗಿ ರೊಟ್ಟಿನೂ ಕರೆಗರೆ. ಪೊಲೀಸರು ಹೋಗಿ ಪೊಲೀಸರು ಬಂದ್ರ ಅವ್ರಿಗೂ ಬಿಡಿಸಕ್ಕೆ ಹೇಳ್ರಿ. ಏನ್ರಿ ನಿಮ್ ಯಜಮಾನ್ರು? ಅವ ಹಂಗಾರಿ ಬರ್ಗೆಟ್ ಬ್ಯಾಡ್ಯಾ ಹೋಗ್ಲೇ ಮಗನ. ಇದು ಪೊಲೀಸ್ ವೇಷ. ಅದು ಸರ್, ಏನ್ ಗೊತ್ತಾ, ಅದು ಕಳ್ಳ ಪೊಲೀಸ್ ಆಟ ಆಡಿಸ್ತಾ ಇದ್ವಿ ಸರ್. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದಾರಲ್ವಾ? ಕುಂಡ ಎಲ್ಲೇ? ಅವ್ರಿಲ್ಲ. ಅವ್ರು ಯಾಕ್ಬೇಕು ಹುಡ್ಕಾಗ? ಸರ್ ಅದು ಅದೇನ್ ಗೊತ್ತಾ, ಅದು ಸರ್ ಚಾಪೆನು ಮೂಟೆನು ಅಲ್ಲಾಡ್ತಾ ಇದೆ. ಏನಿದೆ ಈ ಮೂಟೆಲೆ? ಜೋಳ. ಯಾರು ಸರ್ ಮಾತಾಡಿದ್ದು? ಜೋಳ ಮಾತಾಡಿದ್ದು ಸರ್. ಮೂಟೆ ಮಾತಾಡ್ತಾ ಇದೆ ಸರ್. ಚಾಪೆ ಒಳಗೆ ಯಾರವ್ರು? ತೆಗಿಯ ಚಾಪೆನ. ನಾನು ಜೋಳ, ನನ್ನ ಹತ್ರ ಯಾರು ಬರಬೇಡಿ. ತೆಗಿಯೋದ? ಏಯ್ ನಡಿಯ. ಅಯ್ಯೋ ಸರ್, ಹೊಡಿಬೇಡಿ ಸರ್. ಅವ್ರು ಬೇಕಂತ ಮಾಡ್ಲಿಲ್ಲ, ಓಡ್ ಹೋಗಿ ಗುದ್ದಿದ್ರ. ಅಷ್ಟಕ್ಕೆ ಒಂದ್ ಸತ್ತೋಗ್ಬಿಡೋದ. ಯಾರ್ ಸತ್ರು ಯಾಕೆ ಹೆದರ್ಕೊಂತ ಇದ್ದೀರಾ? ಅಂದ್ರೆ ನೀವು ಬಂದಿರೋದು ಈ ಪುಂಡನಿಗೊಂದು ವಿಷಯ ಹೇಳಬೇಕಾಗಿತ್ತಮ್ಮ. ಜೈಲ್ ಶಿಕ್ಷೆ ಅಂತ ಮಾತ್ರ ಹೇಳ್ಬೇಡಿ ಸರ್. ಅದು ಸರ ಜೈಲ್ನಾಗ ಹೆಂಗಿರ್ಬೇಕು ಅಂತ ಅಭ್ಯಾಸ ಮಾಡಕತ್ತಿದ್ವಿ, ಅದಕ್ಕ ಈ ವೇಷ ಹಾಕೊಂಡ್ರಿ ನೋಡ್ರಿ. ಪುಂಡ ಕೊಡ ಕೈ. ಯಾಕೆ ಸರ್? ಕೊಡೋ. ವೆರಿ ಗುಡ್ ಪುಂಡ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ. ನೀನು ನಿನ್ ಹೆಂಡತಿ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾರೆ ಬಿಲ್ಲ ಅನ್ನೋ ರೌಡಿ ಕೆಣಗ್ದ, ಕರೆಕ್ಟಾ? ಹೌದು, ಸುಮ್ನೆ ಕೆಣಗ್ದ. ಆಗ ಪುಂಡ ಟಗರು ಪಿಕ್ಚರ್ ತರ ಗುಮ್ಮದ ಅವ್ರು ಕೇಳಕ್ ಬಿದ್ದ. ಪಬ್ಲಿಕ್ ಅವ್ರು ಫೋನ್ ಮಾಡಿದ್ರು, ನೋಡಿದ್ರೆ ಖತರ್ನಾಕ್ ರೌಡಿ ಬಿಲ್ಲ. ಅರೆಸ್ಟ್ ಮಾಡಿದ್ವಿ, ಲಾಕಪ್ ಹಾಕಿದೀವಿ. ಅಂದ್ರೆ ಒಂದ್ ಸತ್ತಿಲ್ವಾ?
ಇಲ್ಲಮ್ಮ 1 ವರ್ಷದಿಂದ ಹುಡುಕ್ತಾ ಇದ್ದೆ, ಈಗ ಸಿಕ್ದ. ನಮ್ಮ ಸಾಹೇಬರಿಗೆ ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟು ಸಿಗುತ್ತೆ. ಈ ವಿಷಯ ಏನಾದ್ರು ನೆಲಮಂಗದಾಗಿರೋ ಅವ್ರ ಅತ್ತೆಗೆ ಗೊತ್ತಾಯ್ತು ಅಂದ್ರೆ ಬಹಳ ಖುಷಿ ಪಡ್ತಾರೆ. ಅದನ್ನ ಅವ್ರು ಕೇಳಿದ್ರೇನು? ಏನಿದು ನಾವು ಹೇಳ್ಬೇಕಲ್ಲ ಸರ್. ಸುಮ್ಮನೆ ನಿಂತ್ಕೊಳ. ಸರ್ಕಾರ ಕೇಳಿದ್ರು ಬಿಲ್ಲಾನ್ ಯಾರು ಹಿಡ್ದಿದ್ದು ಅಂತ. ನಮ್ಮ ಸಾಹೇಬ್ರು ನಿಜ ಹೇಳಿದ್ರು. ಪಾಂಡು ಮಗ ಪುಂಡ ಹಿಡ್ಕೊಟ್ಟಿದ್ದು ಅಂತ ಸರ್ಕಾರಕ್ಕೆ ವರದಿ ಕೊಟ್ವಿ. ಬೇಷ್ ಅಂದ್ರು. ನಿಜವಾಗ್ಲೂ ಹಾ, ಬಿಲ್ಲಾನೋ ರೌಡಿನ ಹಿಡಿದು ಬಡ್ದು ಹಿಡ್ಕೊಟ್ಟಿದ್ದಕ್ಕೆ ಸರ್ಕಾರ ಪುಂಡನ್ಗೆ 10 ಲಕ್ಷ ರೂಪಾಯಿ ಇನಾಮ್ ಕೊಡ್ತಾ ಇದೆ.